ಏಟಿನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ಬೆಟ್ಟದಲ್ಲಿ ಮುಂದಿನ ತಿಂಗಳು ಕ್ಯಾಬಿನೆಟ್ ಸಭೆ ನಡೆಸಲು ನಿರ್ಧರಿಸಿರುವ ಸರ್ಕಾರದ ನಡೆ ಸ್ವಾಗತಾರ್ಹ. ರಾಜ್ಯ ರೈತರ ಸಂಘದ ಅಧ್ಯಕ್ಷ ಬಡಗಲ್ಪುರ ನಾಗೇಂದ್ರ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಗರದ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ನಡೆಸಿದ್ದರಿಂದ ಈ ಭಾಗದ ಜನರ ಹಾಗೂ ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಸಾಧ್ಯವಾಗುತ್ತದೆ. ಸಭೆ ಜನರ ಹಾಗೂ ರೈತರ ಕಣ್ಣು ಒರೆಸುವಂತಹ ತಂತ್ರಕ್ಕೆ ಸೀಮಿತ ಆಗಬಾರದು. ಈ ಭಾಗದ ಸಮಸ್ಯೆಗಳಿಗೆ ಹೆಚ್ಚು ಒತ್ತು ನೀಡುವ ಮೂಲಕ ಕಡತವಾಗಿ ವಿಲೇವಾರಿಯಾಗಬೇಕು ಎಂದು ಸಲಹೆ ನೀಡಿದರು. ಚಾಮರಾಜನಗರ ಜಿಲ್ಲೆ ಕೃಷಿ ಅವಲಂಬಿತವಾಗಿದ್ದು, ಈ ಭಾಗದ ಕೆರೆಗಳು ನೀರು ತುಂಬಿಸುವ ಯೋಜನೆ ರೈತರ ಹೋರಾಟದಿಂದ ಜಾರಿಯಾಗಿದೆ. ಇನ್ನುಳಿದ ಕೆರೆಗಳಿಗೆ ನೀರು ತುಂಬಿಸುವುದರಿಂದ ನೀರಿನ ಪ್ರಮಾಣ ಹೆಚ್ಚಾಗುತ್ತದೆ. ಇದರಿಂದ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಬಹುದು ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ನಾಗೇಂದ್ರಪ್ಪ, ಉಪಾಧ್ಯಕ್ಷ ಗೌಡೇಗೌಡ, ಕುಮಾರ್, ಮಹೇಶ್, ಸಿದ್ದರಾಜು, ಶೈಲೇಂದ್ರ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಮತ್ತು ಕೆರೆಗಳ ನೀರು ತುಂಬಿಸುವಂಥದ್ದು ಆಗಬೇಕು ಚಾಮರಾಜನಗರ ಜಿಲ್ಲೆಯಲ್ಲಿ. ಎರಡನೇದು, ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇನ್ನೂ ನಾಗರಿಕ ಸೌಲಭ್ಯಗಳು ಹಲವಾರು ಹಳ್ಳಿಗಳಿಲ್ಲ, ಆದಿವಾಸಿಗಳಿಗೂ ಸೇರಿದಂಗೆ. ಮತ್ತು ಕುಡಿಯೋ ನೀರಿನ ಸಮಸ್ಯೆ ಭಾಳ ವರ್ಷದಿಂದ ಇದೆ. ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಮತ್ತು ನಾಗರಿಕ ಸೌಲಭ್ಯಗಳಿಗೆ ಇಲ್ಲಿ ಡಿಸೈಡ್ ಆಗಬೇಕು ಅನ್ನೋದು. ಮೂರನೇದು, ನಂಜುಂಡಸ್ವಾಮಿಯವರು ಇದ್ದಾಗ ಕರ ನಿರಾಕರ ಚಳವಳಿ, ವಿದ್ಯುತ್ ತಾರತಮ್ಯ ನೀತಿಯ ವಿರುದ್ಧ ಒಂದು ದೊಡ್ಡ ಚಳವಳಿ ರಾಜ್ಯಾದ್ಯಂತ ನಡೆದು ನಾವು ಗೃಹ ವಿದ್ಯುತ್ ಬಳಕೆಯನ್ನು ರೈತರಿಗೆ ಕಟ್ಟಿರಲಿಲ್ಲ. ಇದರ ಬಾಕಿಯನ್ನು ಸಿದ್ದರಾಮಯ್ಯನವರು 2013ರಿಂದ 2018 ಇದ್ದಾಗ ಮನ್ನಾ ಮಾಡ್ತೀನಿ ಅಂತ ಹೇಳಿದರು. ಅದು ಜಾರಿಗೆ ಬಂದಿಲ್ಲ. ಅದನ್ನು ಬರೀ ಏನು ದೊಡ್ಡದೇನು ಹೊರೆ ಆಗಲ್ಲ ಸರ್ಕಾರಕ್ಕೆ. ಆ ಕರ ನಿರಾಕರ ಚಳವಳಿ ಉಳಿಸ್ಕೊಂಡಿರೋಂಥ ಬಾಕಿನ ಸಂಪೂರ್ಣವಾಗಿ ಬಡ್ಡಿ ಸಮೇತ ಮನ್ನಾ ಮಾಡಬೇಕು. ಅದು ಇಲ್ಲಿ ನಿರ್ಧಾರ ಆಗಬೇಕು ಅನ್ನೋದು. ಮತ್ತು ಜಾಗೇರಿ ಕೊಳ್ಳೇಗಾಲ ತಾಲೂಕಲ್ಲಿ ಭಾಳ 60-70 ವರ್ಷದಿಂದ 2,500 ಕುಟುಂಬ ಸುಮಾರು 5,000ಕ್ಕಿಂತಲೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಭೂಮಿ ಅನುಭವದಲ್ಲಿದೆ. ಅರಣ್ಯ ಇಲಾಖೆ ಅವರನ್ನು ಒಕ್ಕಲಿಸುವಂಥ ಕೆಲಸ ಮಾಡ್ತಿತ್ತು. ಅದಕ್ಕೊಂದು ತಡೆ ಒಡ್ಡಿದ್ದೀವಿ ಹೋರಾಟದಿಂದ. ಸರ್ಕಾರ ಜಿಲ್ಲಾ ಆಡಳಿತ ರೈತರ ಪರವಾಗಿ ಕೆಲವು ವರದಿಯನ್ನು ತಯಾರು ಮಾಡಿದೆ. ಅದಕ್ಕೆ ಈ ಮಹದೇಶ್ವರ ಬೆಟ್ಟದಲ್ಲಿ ಆ ಕಡತ ಇಲ್ಲಿ ಸ್ಯಾಂಕ್ಷನ್ ಆಗಬೇಕು, ಉಳುವವನಿಗೆ ಭೂಮಿ ಪಟ್ಟ ಕೊಡಬೇಕು, ಅರಣ್ಯ ಇಲಾಖೆಯಿಂದ ವಾಪಸ್ಸು ಕಂದಾಯ ಇಲಾಖೆ ಪಡಿಬೇಕು ಅನ್ನೋದು. ಈ ಥರದ್ದು 33 ಒತ್ತಾಯಗಳನ್ನ ಇಟ್ಟಿದ್ದೀವಿ ನಮ್ಮ ಚಾಮರಾಜನಗರ ಭಾಗಕ್ಕೆ ಸಂಬಂಧಪಟ್ಟಂಗೆ. ಅದರ ರಾಜ್ಯಕ್ಕೆ ಅನುಕೂಲ ಆಗುವಂಥ ಅಂಶಗಳಿದ್ದಾವೆ, ಈ ಪ್ರದೇಶಕ್ಕೆ ಅಂಶಗಳಾಗುವಂಥ ವಿಚಾರಗಳಿದ್ದಾವೆ. ಪಕ್ಕದ ಜಿಲ್ಲೆಯ ಮೈಸೂರಲ್ಲಿ ಹೊಸ ತಾಲೂಕು ಸರಗೂರು ಮತ್ತು ಸಾಲಿಗ್ರಾಮ ಆಗಿದೆ. ಘೋಷಣೆಯಾಗಿ ಭಾಳ ವರ್ಷ ಆದರೂ ಕೂಡ ಅಲ್ಲಿ ಇನ್ನೂ ಮೂಲಭೂತ ಸೌಕರ್ಯಗಳು ಆಗಿಲ್ಲ, ಅಭಿವೃದ್ಧಿ ಕಾರ್ಯಗಳಿಗೆ ಯಾವುದೂ ಆಗಿಲ್ಲ. ವಿಶೇಷವಾಗಿ ಈ ಕ್ಯಾಬಿನೆಟಲ್ಲಿ ಅದಕ್ಕೆ ಹೆಚ್ಚೆಚ್ಚು ಅನುದಾನ ಕೊಡಬೇಕು, ಮುಂದಿನ ಬಡ್ಜೆಟಿನ ಒಂದು ತೀರ್ಮಾನ ಆಗಬೇಕು. ಮತ್ತು ಈ ಥರದ್ದು ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕು. ಮತ್ತು ಹಲವಾರು ಸಮಸ್ಯೆಗಳಿದ್ದಾವೆ, ಅಂಥಕ್ಕೆಲ್ಲಕ್ಕೂ ಸ್ಪಂದಿಸಬೇಕು ಅನ್ನುವಂಥದ್ದು ನಾವು ಒತ್ತಾಯ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ರೈತ ಸಂಘ ಆಯಾ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಪತ್ರವನ್ನು ಸಲ್ಲಿಸುತ್ತೆ. ಆ ಜಿಲ್ಲಾ ಉಸ್ತುವಾರಿ ಸಚಿವರು ತಕ್ಷಣವೇ ಶಾಸಕರು ಒಳಗೊಂಡಂಗೆ ಸಂಘ ಸಂಸ್ಥೆಗಳನ್ನೂ ಕರೆದು ಈ ಭಾಗಕ್ಕೆ ಏನಾಗಬೇಕು ಅಂತ ಪಟ್ಟಿ ಮಾಡಿ ಕ್ಯಾಬಿನೆಟ್ ಮುಂದೆ ತರಬೇಕು ಅನ್ನೋದು ಕೂಡ ನಮ್ಮ ಒತ್ತಾಯ.